ತರುಣಿ ಮಣಿರಂಭಿಯಳ ಮನೆಯನ್ನೊಳಗುತ್ತು ಚಿನುವಿಕೆಯ ರಂಭೆಯ ಚೆಲುವಿಕೆಯ ರಂಭೆ ರಂಬೆಯಳ ಚಿರುವಿಕೆಯ ರಂಬೆ
ಎನ್ನಲು ಯೋಚಿಸಿರಂಬಿ ಯೋಚಿಸಿರಂಬಿ ಜನಪ ಜನಪ Thank you.
ನರ್ತವು ನಾವೇನು ಮೂಲದಿಂದ ಎದ್ದು ಎದೆಯಲ್ಲಿ ಹದವಳೆದು ಹೊರರಲ್ಲಿ ನುಗ್ಗುಕೊಂಡು ಸ್ಥಾನಗಳ ನರ್ತನೆದು ಹಾಡಿನಲ್ಲಿ ಪಾಡದ ನರ್ತನಗಳು ವಿಶೇಷ ಅಂತ ಕೇಳಿದ್ದೇನೆ. ಇವತ್ತೆಲ್ಲವನ್ನು ಅದೆಲ್ಲವನ್ನು ಕಂಡು ನಾನು ಆನಂದ ತುಂಬಿಯಾನಾದೆ. ಅರಸನ ಹುದು ನೀನು ಖಂಡಿತವಾಗಿ ಓದಿಗೆ ತುಂಬಾ ಕುಶೋತಿಲ್ಲ. ಹೌದಪ್ಪ, ನೀನು ಎಷ್ಟು ಹಾಗೆ ಈಡಾಟರಿಸಿಕೊಂಡಿದ್ದೇನೆ. ಹಾಗಂತ ನಿನ್ನ ಮಾತು ಕೇಳುವಾಗ ಒಮ್ಮಿಲ್ಲದೆ ಆಶ್ಚರ್ಯವಾದರೂ ಕೂಡ ಕಳುಹಿಕೊಟ್ಟವ ನಾನು ಯಮಧರ್ಮ ತಾನೇ. ಹೌದಪ್ಪ, ಆತನಾಡುವಂತಹ ಮಾತಿಗೆ ನಡೆಯಬೇಕಾಗಿರುವುದು ಈ ರಂಭೆಯ ಕರ್ತವ್ಯ. ಹಾಗಂತ ಸರಿಯಾಗಿ ಯೋಚನೆ ಮಾಡುತ್ತೆ. ಪಂಚಭೌತಿಕವಂತಹ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಂದ ಕೂಡಿದಂತಹ ಈ ದೇಹಕ್ಕೆ ಒಮ್ಮೆ ಸುಖ ಕೊಡುವುದು ಯಾವುದಂತ ಕೇಳಿದೆ, ಅದು ಹೆಣ್ಣಿಂದ ಮಾತ್ರ ಸಾಧ್ಯ. ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಗೆ ಸುಖ ಕೊಡಲಿಕ್ಕೆ ಹೆಣ್ಣು ಮಾತ್ರ ಸಮರ್ಥ ಅಂತ ಹೇಳಿದವರು ಯಾರು? ಅಂಗಡಿ ಮಾರಿಕೊಡುವ ಸಾಮಾನ್ಯವನ್ನು ಚಕ್ಲಿಗೂ ಆಯೋಗಿಸಿರು. ಹೌದಾ? ಹೌದು. ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಲ್ಲಿವೆ. ಈ ಅಂಗಡಿಯಲ್ಲಿ ಚಕ್ಲಿಯನ್ನು ಹೀಗೆ ತೆಗೆದು ನೋಡು. ಉರುಟು ಕಣ್ಣಿಗೆ ಆನಂದವನ್ನು ಉಂಟು ಮಾಡ್ತದೆ. ಅದನ್ನು ಮೂಗಿನ ಹತ್ರ ತಗೊಂಬ, ಮೂಗಿಗೆ ಪರಿಮಳವನ್ನು ಆನಂದವನ್ನು ಉಂಟು ಮಾಡ್ತದೆ. ಬಾಯಾಗಿ ಜಗಿ ಕರುಕುರುವನ್ನ ಶಬ್ದ ಕಿಣಿಗಿಂಪಾಗ್ತದೆ. ಅಧಿಕ ಹೋದ ನಾಲಿಗೆ ರುಚಿ ಕೊಡ್ತದೆ. ಆಮೇಲೆ ಚರ್ಮಕ್ಕೆ ಏನೋ ಸಮಸ್ಯೆ ಇದೆ. ಜೋರು ತುರಿಸಿದಾಗ ಚಪ್ಪಲಿಯ ಮುಳ್ಳಿಂದ ಪರ ಹೇಳ್ತಾ ಎಲ್ಲ ಹೌದಾ? ಹೀಗೆ ಚಪ್ಪಲಿ ಸುಖ ಸಿಗ್ತದ? ಅದನ್ನೇ ಹೇಳ್ಕೊಂಡು ಆದ್ರೆ ಅದರಲ್ಲಿ ಸ್ಪಂದನೆ. ಹೌದಾ? ಅದಕ್ಕೆ ಹೇಳುದು ಹೆಣ್ಣಿನ ಮಾತ್ರ ಸಾಧ್ಯ. ಹೌದು, ನಿನಗೆ ಸುಖವನ್ನು ಕೊಡುವುದು. ಹಾಗಾದ್ರೆ ಈ ದೇಹಕ್ಕೆ ಸುಖವನ್ನು ಕೊಡೋದು ಸಾಧ್ಯವೇ? ನನಗೆ ಅದರಲ್ಲಿ ತುಂಬಾ ನೋಡಿಕೆ. ನಾನು ಇದನ್ನು ಪ್ರಯೋಗ ಮಾಡೋದು ಅದಾಗುವುದು ಯಾಕೆ ಹೇಳು? ಎಲುಬಿನ ಹತ್ತಿರ ನೀನು ಯಾವ ಸುಖವನ್ನು ಕೊಟ್ಟರು ಕೂಡ ಅದರ ರಸಾತ್ಮನೆ ಎನ್ನುವುದು ಮಾಡಲಿಕ್ಕೆ ಅಸಾಧ್ಯವಾಗಿ ಹೋಗ್ತದೆ. ಹಾಗೆ ಏನಾಗಬೇಕು? ದಿವ್ಯ ಶರೀರ ಎನ್ನುವುದು ಬೇಕಾಗ್ತದೆ. ಆ ದಿವ್ಯ ಶರೀರ ಹೇಗೆ ಬರುವುದೆನ್ನುವುದ ಯೋಚನೆ ಮಾಡುತ್ತಿದ್ರೆ ಅದಕ್ಕೆ ಒಂದು ಸುಲಭದ ದಾರಿ ಉಂಟು. ನಾನು ಹೇಳುವುದರಿಂದ ನೀವು ಬೇಕು. ನೀವೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಇದೇ ಸಂದರ್ಭದಲ್ಲಿ ಸೋಲಿಸು ನಾನು ಗೊತ್ತು. ಯಾಕೆ? ಸುಖದ ಕ್ರಿಯಾವಸ್ಥೆ ಇರುವಾಗಲೇ ನಿಮ್ಮ ಬೇಡಿಕೆಗಳನ್ನು ಖಂಡಿತ ಹಾಗಲ್ಲ. ಯಾಕಾಗಿ? ನಿನಗೂ ಸುಖ ಬೇಕು, ದಿವ್ಯ ಶರೀರ ಬರಬೇಕೆನ್ನುವಂತಹ ಕಾರಣಕ್ಕಾಗಿ ಈ ಮಾರ್ಗವನ್ನು ಕಂಡುಕೊಂಡವಳು ನಾನು. ಮಾಡಬೇಕಿದ್ದು ಒಂದೇ, ಪಂಚಾಕ್ಷರಿಯ ಮಂತ್ರ, ಪಂಚಕೋಟಿಯ ಸಂಖ್ಯೆ, ಪಂಚವದನ ಧ್ಯಾನ ವಂಚಿಸದೆ ನೀನು ಮಾಡಿದೆ ಎಂದಾದ್ರೆ ದಿವ್ಯ ಶರೀರಿಯಾಗುವುದಕ್ಕೆ ಸಾಧ್ಯ. ಮಂಚದ ಬಳಿ 5 ಕೋಟಿ ಮಾಡ್ಕೊಂಡು ಬರ್ಬೇಕು. ಹೆಸರೇ ಗೊತ್ತಿರುವುದು ಪಂಚಾಕ್ಷರಿಯ ಮಂತ್ರ 5 ಕೋಟಿ ಸಂಖ್ಯೆಯಲ್ಲಿ 5 ಕೋಟಿಯ ಕೇಳಿ ಸಾಕಾಗಿದೆ. ಅದಕ್ಕೆ ಇಷ್ಟು ಬಿಡುಗಡೆ ಯಾವ್ದು ಅಷ್ಟು ಬಿಡುಗಡೆ. ಇಲ್ಲಿಯೂ ಕೋಟಿಯ ವ್ಯವಹಾರ ಉಂಟಾ? 5 ಕೋಟಿಗೆ ತುಂಬಾ ತಡ ಆಗ್ತದೆ. 5 ಕೋಟಿ ಕೊಡಬೇಕು ಅಂತ ಹೇಳಿದಲ್ಲ, ಉಚ್ಚಾರಣೆ ಮಾಡಬೇಕೆನ್ನುವ 5 ಕೋಟಿ ಅಂತ ಒಂದು ಸಣ್ಣ ಚೀಟಿಯಲ್ಲಿ ಬರ್ಕೊಡ್ತೇನೆ ನಾನು. ಚೀಟಿಯಲ್ಲಿ 5 ಕೋಟಿ ಅಂತ ಬರ್ಬೋದು. ಹೌದಾ? ನಾನು ಚೀಟಿಯಲ್ಲಿ ಬರೆದು ಬರ್ತೇನೆ. ರಂಭೆ ಸುಖ ಸಿಕ್ಕಿದೆ ಎನ್ನುವ ಹಾಗಾದ ಸ್ಪಂದನೆ ಇಲ್ಲ. ಅದಕ್ಕೆ ಹಾಗಾದ್ರೆ ಹೀಗೆ ಆ ರೀತಿ ಮಾಡಿದ್ರಿಂದ ದಿವ್ಯ ಶರೀರ ಆಗೋದಕ್ಕೆ ಸಾಧ್ಯ ಉಂಟು. ಆ ಬಳಿಕ ವಂಚಿಸದೆ ನಾವು ನಿಮಗೆ ಸುಖವನ್ನು ಕೊಡ್ತೇನೆ. ಹಾಗಾದ್ರೆ ಬೇಗ ಮುಗಿಸು. ಹೇಳಿ ಮುಗಿಸುವುದು